ಹಲೋ ಡಿಯರ್ ಸ್ಟೂಡೆಂಟ್ಸ್, ಇದು ಪರೀಕ್ಷೆಗಳ ಸಮಯ. ಪರೀಕ್ಷೆಗಳ ಹತ್ರ ಬರ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ತಾನು ಓದಿದ್ದನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಮತ್ತು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತಗೋಬೇಕು, ಕ್ಲಾಸಲ್ಲಿ ಟಾಪರ್ ಆಗಬೇಕು, ನಾನು ಡಿಸ್ಟಿಂಕ್ಷನ್ ತಗೋಬೇಕು ಅಂತ ಬಹಳಷ್ಟು ಜನ ಬಯಸ್ತಾ ಇದ್ದರೆ, ಕೆಲವೊಬ್ಬರು ನಾನು ಹೇಗಾದರೂ ಮಾಡಿ ಪಾಸ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಎಫರ್ಟ್ಸನ್ನು ಹಾಕ್ತಕ್ಕಂತಹ ಸಮಯ. ನೀವು ಡಿಸ್ಟಿಂಕ್ಷನ್ ತಗೋಬೇಕು, ಟಾಪರ್ ಆಗಬೇಕು, ಪಾಸ್ ಆಗಬೇಕಂದ್ರೆ ಇಲ್ಲಿ ಹಾರ್ಡ್ ವರ್ಕ್ ಅನ್ನೋದನ್ನು ಮಾಡಲೇಬೇಕಾಗತ್ತೆ. ಆದರೆ ಕೆಲವೊಂದು ಸರಿಯಾದಂತಹ ಮೆಥಡ್ ಗೊತ್ತಿಲ್ಲದೆ, ಹೇಗೆ ಓದಬೇಕು ಅನ್ನೋದನ್ನು ಸರಿಯಾಗಿ ಗೊತ್ತಿಲ್ಲದೆ ರಿಸಲ್ಟ್ಸ್ನಲ್ಲಿ ಸರಿಯಾದಂತಹ ನೀವು ಅಂದುಕೊಂಡಂತಹ ರಿಸಲ್ಟ್ ಬಂದಿರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಟೆಕ್ನಿಕ್, ಸ್ಟಡಿ ಟೆಕ್ನಿಕನ್ನು ಹೇಳ್ಕೊಡ್ತೇನೆ. ಹಾಗೆ ಎಕ್ಸಾಮ್ ಬರೆಯೋದಕ್ಕೆ ಹೇಗೆ ಓದಬೇಕು, ಅದರಲ್ಲಿ 3 ಸುಲಭವಾದಂತಹ ಸ್ಟಡೀಸ್ ಟಿಪ್ಸನ್ನು ನಿಮಗೆ ನೀಡ್ತೇನೆ. ನಾನು ಕೊಡ್ತಕ್ಕಂತಹ ಈ ಟೆಕ್ನಿಕ್ಸಿಂದ ಇದು ನಿಮ್ಮ ಒಂದು ಸ್ಟಡಿ ಕ್ವಾಲಿಟಿಯನ್ನು ಹೆಚ್ಚಿಸುತ್ತೆ. ನೀವು ಅಂದುಕೊಂಡಂತಹ ಡಿಸ್ಟಿಂಕ್ಷನ್, ಟಾಪರ್ ಬರಲು ಇದು ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಮೊದಲನೇದಾಗಿ ನಾನು ಈ ಪೊಮೊಡೋರೋ ಟೆಕ್ನಿಕ್ನ ಬಗ್ಗೆ ಹೇಳ್ಕೊಡ್ತೇನೆ. ಈ ಪೊಮೊಡೋರೋ ಟೆಕ್ನಿಕ್ ಅಂತಕ್ಕಂಥದ್ದನ್ನು 1980ರ ಸಮಯದಲ್ಲಿ ಫ್ರಾನ್ಸಿಸ್ಕೋ ಸೆರೆಲ್ಲೋ ಡೆವಲಪ್ ಮಾಡಿರ್ತಕ್ಕಂತಹ ಒಂದು ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಆಗಿರುತ್ತೆ. ಇದನ್ನು ನಾವು ನಮ್ಮ ಸ್ಟಡೀಸ್ಗೂ ಸಹ ಬಳಸ್ಕೋಬೋದು. ಈ ರೀತಿ ಓದೋದ್ರಿಂದ ನಿಮ್ಮ ಒಂದು ಓದಿನ ವೇಗ ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಈ ಪೊಮೊಡೋರೋ ತಂತ್ರವನ್ನು ಬಳಸಿ ಯಾವ ರೀತಿ ಓದಬೇಕು ಅಂದಾಗ, ಮೊದಲನೇದಾಗಿ ಈ ಪೊಮೊಡೋರೋ ಟೆಕ್ನಿಕ್ನಲ್ಲಿ 25 ನಿಮಿಷಗಳ ಓದು, 5 ನಿಮಿಷಗಳ ಒಂದು ರೆಸ್ಟನ್ನು ತಗೋಬೇಕಾಗತ್ತೆ. ಇದು ನಿಮ್ಮ ಒಂದು ಮೊಬೈಲ್ನಲ್ಲಿ 25 ನಿಮಿಷಗಳ ಟೈಮರನ್ನು ಇಟ್ಕೊಳ್ಳಿ. ಈ ಸಮಯದಲ್ಲಿ ಬೇರೆ ಯಾವುದೇ ಆಲೋಚನೆ ಮಾಡಬಾರ್ದು. ಇದು ಕೇವಲ ಓದಿನ ಕಡೆಗೆ ಮಾತ್ರ ಗಮನ ಇರಬೇಕು. ಈ 25 ನಿಮಿಷಗಳನ್ನು ಓದಿದ ನಂತರ 5 ನಿಮಿಷಗಳ ಕಾಲ ಒಂದು ಸಣ್ಣ ಬ್ರೇಕನ್ನು ತಗೋಬೇಕು. ಈ ಬ್ರೇಕ್ ಟೈಮಲ್ಲಿ ಸ್ವಲ್ಪ ನೀರು ಕುಡಿತಕ್ಕಂಥದ್ದು ಅಥವಾ ಒಂದು ವಾಕ್ ಮಾಡ್ತಕ್ಕಂಥದ್ದು ಮಾತ್ರ ಮಾಡಬೇಕು. ಅದು ಬಿಟ್ಟು ಮೊಬೈಲನ್ನು ನೋಡಬಾರ್ದು. ಈ ಒಂದು 25 ನಿಮಿಷಗಳ ಸೈಕಲನ್ನು ನೀವು ರಿಪೀಟ್ ಮಾಡ್ತಾ ಹೋಗಬೇಕಾಗತ್ತೆ. 5 ನಿಮಿಷಗಳ ಬ್ರೇಕನ್ನು ನೀವು ತಗೊಳ್ತಾ ಈ ರೀತಿ 4 ಟೈಮ್ ಮಾಡಬೇಕು. ಈ 4 ಟೈಮ್ ಮಾಡಿದ ನಂತರ, ಅಂದರೆ ಸುಮಾರು 2 ಗಂಟೆಯ ನಂತರ 15ರಿಂದ ಅಥವಾ 30 ನಿಮಿಷದವರೆಗೂ ನೀವು ಒಂದು ಲಾಂಗ್ ರೆಸ್ಟನ್ನು ತಗೋಬೋದು. ಈ ರೀತಿ ಮಾಡೋದರಿಂದ ನಿಮ್ಮಲ್ಲಿ ಏಕಾಗ್ರತೆ ಹೆಚ್ಚಳ ಆಗುತ್ತೆ. ಯಾಕಂದರೆ ದೀರ್ಘಕಾಲ ಒಂದೇ ಸಮನೆ ಓದೋದಕ್ಕಿಂತ ಸಣ್ಣ ಸಣ್ಣ ಬ್ರೇಕ್ ತಗೊಂಡು ಓದೋದ್ರಿಂದ ನಮ್ಮ ಮೆದುಳು ಬೇಗ ಟಯರ್ಡ್ ಆಗೋದಿಲ್ಲ ಮತ್ತು ಬೇಸರವನ್ನು ತಡೆಯುತ್ತೆ. 25 ನಿಮಿಷ ಅಂತಕ್ಕಂಥದ್ದು ಒಂದು ಸಣ್ಣ ಸಮಯವಾಗಿರೋದ್ರಿಂದ ಓದುವ ಬಗ್ಗೆ ಯಾವುದೇ ರೀತಿ ಆಲಸ್ಯ ಬರೋದಿಲ್ಲ. ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಮೆದುಳಿಗೆ ವಿಶ್ರಾಂತಿ ಸಿಕ್ಕಾಗ ಓದಿದ ವಿಷಯಗಳು ನೆನಪಿನಲ್ಲಿ ಉಳಿಯೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಈ ಟೆಕ್ನಿಕ್ಕನ್ನು ಬಳಸಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನೀವು ಓದಿದ್ದು ತುಂಬ ಕಾನ್ಸಂಟ್ರೇಷನಿಂದ ಓದಿರ್ತೀರ, ಅದು ಅರ್ಥ ಆಗುತ್ತೆ. ಇನ್ನು ಓದಬೇಕಾದ್ರೆ ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂಥ 3 ಸ್ಟಡೀಸ್ ಟಿಪ್ಸ್. ಇದರಲ್ಲಿ ಟಿಪ್ ನಂಬರ್ 1, ಪ್ರತಿದಿನ ಒಂದು ಸೆಲ್ಫ್ ಟೆಸ್ಟನ್ನು ಮಾಡ್ಕೊಳ್ಳಿ. ಡೈಲಿ ಸೆಲ್ಫ್ ಟೆಸ್ಟಿಂಗ್. ಬಹಳಷ್ಟು ವಿದ್ಯಾರ್ಥಿಗಳು ಕೇವಲ ಓದ್ತಾ ಹೋಗ್ತಾ ಇರ್ತಾರೆ, ಆದರೆ ತಮಗೆ ಎಷ್ಟು ನೆನಪಿದೆ ಅಂತಕ್ಕಂಥದ್ದನ್ನು ಟೆಸ್ಟ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನೀವು ಪ್ರತಿದಿನ ಏನನ್ನು ಓದ್ತಾ ಇರ್ತೀರೋ ಅದನ್ನು ಓದು ಮುಗಿಸಿದ ನಂತರ ನಿಮ್ಮ ನೋಟ್ಸನ್ನು ಮುಚ್ಚಿಟ್ಟು, ನಂತರ ಆ ಓದಿದ ವಿಷಯದ ಮೇಲೆ ನೀವೇ ಕೆಲವು ಪ್ರಶ್ನೆಗಳನ್ನು ಹಾಕ್ಕೋಬೇಕು. ಆ ಪ್ರಶ್ನೆಗಳಿಗೆ ನೀವೇ ಉತ್ತರಿಸೋದಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ ನಿಮಗೆ ಉತ್ತರ ನೆನಪಾಗದೇ ಇದ್ದರೆ ನೀವು ಓದಿರ್ತಕ್ಕಂತಹ ನೋಟ್ಸನ್ನು ತೆಗೆದು ಮತ್ತೊಮ್ಮೆ ಓದಬೇಕಾಗತ್ತೆ. ಈ ರೀತಿ ನೀವು ಪ್ರತಿದಿನ ಈ ಒಂದು ಓದಿರ್ತಕ್ಕಂಥ ವಿಷಯದ ಮೇಲೆ ನೀವೇ ಪ್ರಶ್ನೆಗಳನ್ನು ಹಾಕಿ ಉತ್ತರಗಳನ್ನು ಬರೀತಾ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಪರೀಕ್ಷಾ ಭಯ ಇರೋದಿಲ್ಲ. ಇನ್ನು ಟಿಪ್ ನಂಬರ್ 2, ಶಾಂತವಾದ ಮನಸ್ಸು. ಇಲ್ಲಿ ಕಾಮ್ ಮೈಂಡ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಚಂಚಲವಾಗಿದ್ದಾಗ ನಾವು ಎಷ್ಟು ಗಂಟೆ ಓದಿದರೂ ಅದು ತಲೆಗೆ ಹೋಗೋದೇ ಇಲ್ಲ. 100ಕ್ಕೆ 80% ವಿದ್ಯಾರ್ಥಿಗಳು ಓದುವಾಗ ಬೇರೆ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಹತೋಟಿಗೆ ತರೋದಕ್ಕೆ ಪ್ರತಿದಿನ ಒಂದು 10 ನಿಮಿಷ ಒಂದು ಮೆಡಿಟೇಷನನ್ನು ಮಾಡಿ. ಇದು ನಿಮ್ಮ ಒಂದು ಕಾನ್ಸಂಟ್ರೇಷನನ್ನು ಹೆಚ್ಚಿಸುತ್ತೆ. ಶಾಂತವಾದ ಮನಸ್ಸಿನಿಂದ ಓದಿದಾಗ ಕಡಿಮೆ ಟೈಮಲ್ಲಿ ಹೆಚ್ಚಿನ ವಿಷಯಗಳನ್ನು ಕಲಿಬಹುದು. ಇಲ್ಲಿ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಇನ್ನು ಲಾಸ್ಟ್ ಟಿಪ್ ನಂಬರ್ 3, ನಿರಂತರ ಪರಿಶ್ರಮ ಮತ್ತು ಅಭ್ಯಾಸ ಇರಬೇಕು. ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ರಾಕ್ಟೀಸ್. ಇಲ್ಲಿ ಟಾಪರ್ ಆಗ್ತಕ್ಕಂಥದ್ದು, ಡಿಸ್ಟಿಂಕ್ಷನ್ ತಗೊಳ್ತಕ್ಕಂಥದ್ದು
ಇದು ಒಂದೇ ದಿನದಲ್ಲಿ ಎಲ್ಲವನ್ನ ಓದಿ ಮುಗಿಸೋದ್ರಿಂದ ಬರೋದಿಲ್ಲ, ಅಥವಾ ನೀವು ಅಂದ್ಕೊಂಡಂತೆ ಪಾಸ್ ಆಗಬೇಕಂದ್ರೂ ಸಹ ಒಂದೇ ದಿನದಲ್ಲಿ ಓದೋದ್ರಿಂದ ಇದು ಬರೋದಿಲ್ಲ. ಇಲ್ಲಿ ಟಾಪರ್ಸ್, ಡಿಸ್ಟಿಂಕ್ಷನ್ಸ್ ತೆಗಿತಕ್ಕಂತಹ ವಿದ್ಯಾರ್ಥಿಗಳು ಪ್ರತಿದಿನ ಸ್ವಲ್ಪ ಸಮಯವಾದರೂ ಓದೋದನ್ನು, ಶ್ರದ್ಧೆಯಿಂದ ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇಲ್ಲಿ ನಿರಂತರವಾದ ಅಭ್ಯಾಸ ಇದ್ದರೆ ಮಾತ್ರ ಯಾವುದೇ ವಿಷಯದಲ್ಲಿ ಮಾಸ್ಟರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓದೋ ಸಮಯದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ, ವಿಡಿಯೋ ಗೇಮ್ಗಳಂತಹ ರೀಲ್ಸ್ ನೋಡ್ತಕ್ಕಂಥ ವಿಷಯಗಳಿಂದ ದೂರ ಇರಬೇಕು. ನೀವು ಎಷ್ಟು ಓದುತ್ತೀರಿ ಅನ್ನೋದಕ್ಕಿಂತ ಎಷ್ಟು ಶ್ರದ್ಧೆಯಿಂದ ಓದ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ನಿರಂತರವಾಗಿ ನೀವು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ನೀವು ಒಳ್ಳೆಯ ಫಲಿತಾಂಶವನ್ನು ಪಡಿತೀರ. ಕೊನೆಯದಾಗಿ ನಾನು ಹೇಳಿರ್ತಕ್ಕಂಥ ಟಿಪ್ಸನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಪೊಮೊಡೊರೊ ಟೆಕ್ನಿಕ್ 25 ನಿಮಿಷ ಓದಿ 5 ನಿಮಿಷ ಬ್ರೇಕ್ ತಗೊಳ್ತಾ ಪ್ರತಿದಿನ ಈ ರೀತಿ 4 ಸೈಕಲ್ ಮಾಡಿ ಅಥವಾ 5 ಸೈಕಲ್ ಮಾಡಿ, 6 ಸೈಕಲನ್ನು ಮಾಡಿ. ಇಲ್ಲಿ ಈ ಒಂದು ಟಿಪ್ಸನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಪೊಮೊಡೊರೊ ಟೆಕ್ನಿಕ್ ಪ್ರತಿದಿನ ಒಂದು ಸೆಲ್ಫ್ ಟೆಸ್ಟಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ಧ್ಯಾನ ಮಾಡ್ತಕ್ಕಂಥದ್ದು, ಮತ್ತು ಓದಿನಲ್ಲಿ ಕನ್ಸಿಸ್ಟೆನ್ಸಿ, ನಿರಂತರತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟಡಿ ಟಿಪ್ಸ್ ಮತ್ತು ಸ್ಟಡಿ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದನ್ನು ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಸಕ್ಸಸ್ ಖಂಡಿತವಾಗಲೂ ಸಿಗುತ್ತೆ. ಆಲ್ ದ ಬೆಸ್ಟ್ ಟು ಯು ಆಲ್.